ನಮಸ್ಕಾರ ವೀಕ್ಷಕರೇ ನರೇಂದ್ರ ಮೋದಿ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಚ್ಚರಿ ಮೂಡಿಸಿದ ಹೆಸರು. ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರವೊಂದರಲ್ಲಿ ವ್ಯಕ್ತಿಯೋರ್ವರಿಗೆ ಇಷ್ಟೊಂದು ಮಹತ್ವ ನೀಡಿದ್ದು ಹಲವರಿಗೆ ಅಚ್ಚರಿ ಮೂಡಿಸಿರಬಹುದು. ಇನ್ನೂ ಕೆಲವರಿಗೆ ವ್ಯವಸ್ಥೆ ವಿಷಮ ಸ್ಥಿತಿಗೆ ಹೋಗಿದೆ ಅಂತಲೂ ಅನಿಸಿರಬಹುದು. ಇನ್ನೂ ಕೆಲವೊಂದಷ್ಟು ಮಂದಿ ಇದರ ಬಗ್ಗೆ ಯೋಚಿಸದೇ ಇರಬಹುದು. ನಿಮಗೂ ಸಹ ಈ ಬಗ್ಗೆ ಗೊಂದಲ ಮೂಡಿರಬಹುದು. ಯಾಕಂದ್ರೆ ದೇಶದೆಲ್ಲೆಡೆ ಮೋದಿ ನಾಯಕತ್ವಕ್ಕೆ ವಿರೋಧ ಪಕ್ಷದವರು ಸಹ ಸಲಾಂ ಹೊಡೆದಿದ್ದಿದೆ. ಅದೇ ರೀತಿ ರಾಜಕೀಯ ಅಂತ ಬಂದಾಗ ಮೋದಿಯನ್ನ ಕಟುವಾಗಿ ವಿರೋಧಿಸ್ತಾರೆ. ಮೋದಿಯನ್ನು ಬ್ರ್ಯಾಂಡ್ ಅನ್ನ ಕಟ್ಟಿ ಹಾಕೋಕೆ ಪ್ರತಿಪಕ್ಷಗಳು ಹಿಂಡನ್ನೇ ಕಟ್ಟಿಕೊಳ್ಳಬೇಕಾಯ್ತು. ಅದರಲ್ಲೂ ಸಹ ಈ ಬಾರಿ ವಿಫಲರಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದರೆ ನರೇಂದ್ರ ಮೋದಿ ಅನ್ನೋ ಬ್ರ್ಯಾಂಡ್ ಬಿಜೆಪಿಯಲ್ಲಿ ಉತ್ಸಾಹವನ್ನು ತುಂಬುತ್ತಿದ್ದಂತಹ ಬ್ರ್ಯಾಂಡ್, ಬಿಜೆಪಿಯನ್ನ ಗೆದ್ದೇ ಗೆಲ್ಲಿಸುತ್ತದೆ ಎಂಬ ಭಾವನೆಯನ್ನು ಮೂಡಿಸುತ್ತಿದ್ದಂತಹ ಬ್ರ್ಯಾಂಡ್. ಆದರೆ ಪ್ರಸ್ತುತ ರಾಜಕೀಯ ಸ್ಥಿತಿಗತಿಯನ್ನು ಗಮನಿಸಿದ್ರೆ ಮೋದಿ ಪವರ್ ಕಮ್ಮಿ ಆಯ್ತಾ? ಲೋಕಸಭೆಯಲ್ಲಿ ಅಂದುಕೊಂಡಷ್ಟು ಸೀಟ್ಗಳು ಬರದೇ ಇದ್ದಿದ್ದು ಮೋದಿ ಮೇಲೆ ದೇಶದ ಜನರಿಗೆ ವಿಶ್ವಾಸ ಕಡಿಮೆ ಆಯ್ತಾ? ಮೋದಿ ಅಲೆ ಕಡಿಮೆ ಆಯ್ತಾ ಅಂತ ಚರ್ಚೆ ಶುರುವಾಗಿದೆ. ಇದು ಸ್ವತಃ ಬಿಜೆಪಿಗೂ ಆತಂಕ ಮೂಡಿಸಿರುವ ವಿಚಾರವೇ ಸರಿ. ಈ ನಡುವೆ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಲೋಕಸಭೆಯ ಕಹಿ ಅನುಭವದ ಕಿಚ್ಚು ಎದೆಯಲ್ಲಿರುವಂತಹ ಸಂದರ್ಭದಲ್ಲೇ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಇದು ಮೋದಿಗೂ ಅಚ್ಚರಿಯನ್ನು ಮೂಡಿಸಿದ ವಿಚಾರ. ಹಾಗಾದ್ರೆ ಅಷ್ಟಕ್ಕೂ ಏನಾಯ್ತು? ಮೋದಿ ವರ್ಚಸ್ಸು ಕಡಿಮೆ ಆಯ್ತಾ? ಪ್ರತಿಪಕ್ಷಗಳಿಗೆ ಮೋದಿಯನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಮೊದಲ ಯಶಸ್ಸು ಸಿಕ್ತಾ? ಅಥವಾ ಕಾಂಗ್ರೆಸ್ ಭ್ರಮೆಯಲ್ಲಿ ಬದುಕ್ತಿದೆಯಾ? ಬಿಜೆಪಿಯ ಅವನತಿಯ ಪಯಣ ಶುರುವಾಯ್ತಾ? ನರೇಂದ್ರ ಮೋದಿಗೆ ಎದುರಾದ ಶಾಕ್ ಏನು? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನರೇಂದ್ರ ಮೋದಿ ನಾಯಕತ್ವ ನಿಮಗೆ ಮೆಚ್ಚುಗೆ ಆಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮೆಚ್ಚುಗೆ ಆಗಿಲ್ಲ ಅಂದ್ರೆ ಕಾರಣವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ವೀಕ್ಷಕರೇ, ನರೇಂದ್ರ ಮೋದಿ ಗುಜರಾತ್ನಲ್ಲಿ ಮಾಡಿದಂತಹ ಮೋಡಿ 2014ರ ಹೊತ್ತಿಗೆ ದೇಶದೆಲ್ಲೆಡೆ ವ್ಯಾಪಿಸಿಕೊಳ್ಳುತ್ತೆ. ಲೋಕಸಭೆಯ ಸತತ ಗೆಲುವು ಬಿಜೆಪಿಗೆ ಆನೆ ಬಲವನ್ನ ತಂದುಕೊಡುತ್ತೆ. ಜೊತೆಗೆ ಮೋದಿಯ ಹೆಸರಿನ ತಾಕತ್ತು ಏನು ಅನ್ನೋದು ರಾಜಕೀಯ ಮಂದಿಗೆ ಗೊತ್ತಾಗಿತ್ತು. ದೇಶದ ಅಭಿವೃದ್ಧಿ, ವಿದೇಶಿ ನಿಲುವಿನಲ್ಲಿ ಗಮನಾರ್ಹ ಬದಲಾವಣೆ, ದೇಶದ ಸಂಪತ್ತಿನ ಸದ್ಬಳಕೆ ಇವೆಲ್ಲವೂ ಬಿಜೆಪಿ ಸರ್ಕಾರಕ್ಕೆ ಮತ್ತಷ್ಟು ಉತ್ತೇಜನವನ್ನು ಕೊಡ್ತು. ಇದೇ ಹುರುಪಿನಲ್ಲಿ ಬಿಜೆಪಿ ಮೈತ್ರಿ ಪಕ್ಷಗಳು ಬಿಜೆಪಿ ಹೇಳಿದಂತೆ ತಲೆದೂಗಿದ್ವು. ಆಪ್ತ ಪಕ್ಷಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ಇದ್ರೂ ಮೋದಿ ಅವುಗಳ ಜೊತೆಗೆ ವಿಶ್ವಾಸವನ್ನ ಕಳೆದುಕೊಂಡಿರಲಿಲ್ಲ. ಇದೇ ಹುಮ್ಮಸ್ಸಿನಲ್ಲಿ 400 ಪಾರ್ ಮಂತ್ರವನ್ನ ಪಠಿಸೋದಕ್ಕೆ ಶುರು ಮಾಡಿದ ಮೋದಿಗೆ 2024ರ ಫಲಿತಾಂಶ ಬೆಗ್ ಶಾಕ್ ಅನ್ನೇ ನೀಡಿತ್ತು. ವೀಕ್ಷಕರೇ, ಇಲ್ಲಿ ಮೋದಿ ವಿಫಲರಾದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇಲ್ಲಿ ಸೋತಿದ್ದು ಮೋದಿ ಅಲ್ಲ, ಬದಲಾಗಿ ಬಿಜೆಪಿ. ಮೋದಿ ಅಂತ ನಾಯಕನನ್ನ ತಮ್ಮ ಗೆಲುವಿಗಾಗಿ ಅಭ್ಯರ್ಥಿಗಳು ಬಳಸಿಕೊಂಡ್ರೆ ವಿನಃ ಬಿಜೆಪಿಯಲ್ಲಿ ಮೋದಿಯನ್ನ ನಿಜವಾಗಿಯೂ ಆದರ್ಶವಾಗಿ ತೆಗೆದುಕೊಂಡವರು ಕೆಲವು ಮಂದಿ ಮಾತ್ರ. 2014-2019ರ ಚುನಾವಣೆಯಲ್ಲಿ ಮೋದಿ ಬ್ರ್ಯಾಂಡ್ ಪ್ರಮೋಷನ್ 100% ವರ್ಕ್ ಆಗಿತ್ತು. ಆದರೆ ಎಷ್ಟು ದಿನ ಅಂತ ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಹೇಳಿ? ವೀಕ್ಷಕರೇ, ಯಾವುದೇ ಮನುಷ್ಯನ ಸಾಮರ್ಥ್ಯಗಳೇ ಕೆಲ ದಿನಗಳಾದ ನಂತರದಲ್ಲಿ ಹೊಸ ರೀತಿಯ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇದು ಸಾರ್ವಕಾಲಿಕ ಸತ್ಯ. ಇತಿಹಾಸದಲ್ಲೂ ಹಲವು ನಿದರ್ಶನಗಳನ್ನು ನಾವು ನೋಡಬಹುದು. ಈಗ ಮೋದಿ ವಿಷಯದಲ್ಲೂ ಬಿಜೆಪಿಗೆ ಅದೇ ರೀತಿ ಆಗಿದೆ ಅಂತ ಹೇಳಬಹುದು. ನರೇಂದ್ರ ಮೋದಿ ತಮ್ಮನ್ನ ತಾವು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ರೂ ಬಿಜೆಪಿಯನ್ನ ಮೀರಿದ ವ್ಯಕ್ತಿ ಪೂಜೆ ಹೆಚ್ಚಾಗ್ತಾ ಬಂದಿದೆ. ಅದಕ್ಕೆ ತಕ್ಕಂತೆ ಮೋದಿ ಸಾಧನೆಗಳು ಅದನ್ನು ದ್ವಿಗುಣಗೊಳಿಸಿದೆ. ಕೇವಲ ಮೋದಿ ಅನ್ನೋ ಬ್ರ್ಯಾಂಡ್ ಅನ್ನು ನಂಬಿಕೊಂಡಿದ್ದ ಸ್ಥಳೀಯ ಮುಖಂಡರು, ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಮಣ್ಣು ಮುಕ್ಕಬೇಕಾಯ್ತು. ಮೋದಿ ಅಭಿವೃದ್ಧಿ ಮಂತ್ರವನ್ನ ತಮ್ಮ ಮಂತ್ರ ಅಂತ ಪಠಿಸಿ ಕೆಲಸ ಮಾಡಿದ ಅಭ್ಯರ್ಥಿಗಳು ಗೆಲುವಿನ ನಗೆಯನ್ನು ಬೀರಿದ್ರು. ಒಂದು ಕಡೆ ಮೋದಿ ವರ್ಚಸ್ಸು ಹೆಚ್ಚಾಗ್ತಾ ಹೋಯಿತು. ಆದರೆ ಅವರ ಹಾದಿಯನ್ನು ಸರಿಯಾಗಿ ಹಿಂಬಾಲಿಸೋಕ್ಕೂ ಆಗದೇ ಇರುವ ಬಿಜೆಪಿಯಲ್ಲಿನ ಕೆಲ ನಾಯಕರ ವೈಫಲ್ಯ ಬಹಳ ಸ್ಪಷ್ಟವಾಗಿ ಫಲಿತಾಂಶದಲ್ಲಿ ಕಂಡುಬಂದಿದೆ. ಹೀಗಾಗಿ ಇಲ್ಲಿ ವಿಫಲ ಆಗಿದ್ದು ಮೋದಿಯಲ್ಲ, ಬದಲಾಗಿ ಬಿಜೆಪಿ ಅನ್ನಬಹುದು. ವೀಕ್ಷಕರೇ, ಮೋದಿ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ದೇಶಕ್ಕೆ ಏನು ಬೇಕು ಅನ್ನೋದು ಮೋದಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದು ಮತಗಳಾಗಿ ಯಾಕೆ ಬದಲಾಗಿಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಲೋಕಸಭಾ ವಿಚಾರಕ್ಕೆ ಬಂದರೆ ಬಿಜೆಪಿ ಮತಪೆಟ್ಟಿಗೆ ವಿಚಾರದಲ್ಲಿ ಸ್ಥಳೀಯವಾಗಿ ನಾಯಕರು ಯಾವ ಸಾಧನೆಯನ್ನು ಮಾಡಿದ್ದಾರೆ ಅಂತ ಕೇಳುವ ಮತದಾರರು ಇದ್ದಾರೆ. ಜೊತೆಗೆ ದೇಶ ಮುಖ್ಯ, ಮೋದಿಗಾಗಿ ಮತ ಹಾಕ್ತೀವಿ ಅನ್ನೋರು ಕೂಡ ಇದ್ದಾರೆ. ಜೊತೆಗೆ ಬದಲಾವಣೆ ಬಯಸುವ ಒಂದಷ್ಟು ಮತದಾರರು ಇದ್ದಾರೆ. ಇದರಲ್ಲಿ ಸ್ವಲ್ಪವೇ ವ್ಯತ್ಯಾಸ ಆದರೂ ಇಡೀ ಚುನಾವಣೆ ಲೆಕ್ಕಾಚಾರ ಬುಡಮೇಲಾಗುತ್ತೆ. ಈ ಬಾರಿ ಇದರ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲದೆ ಬಿಜೆಪಿಗೆ ಈ ಎಲ್ಲ ಅಂಶಗಳು ಉಲ್ಟಾ ಹೊಡೆದಿದೆ. ಮೋದಿಯವರ ಲೆಕ್ಕಾಚಾರಗಳು, ಅಭಿವೃದ್ಧಿ ಮಂತ್ರ ಅವರ ನಡೆ ಹಾಗೆ ನುಡಿಯಲ್ಲಿದೆ. ಆದರೆ ಅದು ಹಲವು ಸ್ಥಳೀಯ ಮಟ್ಟದ ನಾಯಕರ ನುಡಿಯಲ್ಲಿದ್ದರೂ ನಡೆಯಲ್ಲಿ ಇರಲಿಲ್ಲ.
ಮೋದಿಯನ್ನು ಹೊಗಳುತ್ತಾ ಮತ ಕೇಳಿದ್ರೆ ವಿನಃ ತಮ್ಮನ್ನು ತಾವು ಕೊಚ್ಚಿಕೊಳ್ಳುವಂತಹ ಯಾವ ಕೆಲಸವನ್ನೂ ಮಾಡಲಿಲ್ಲ. ಇದೇ ಬಿಜೆಪಿಗೆ ಹೊಡೆತವನ್ನು ನೀಡಿರುವಂಥದ್ದು. ಇದನ್ನು ಹೊರತುಪಡಿಸಿ ತಾತ್ಕಾಲಿಕವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಹೊಡೆತವನ್ನು ನೀಡಿದ್ದು ಅಂದರೆ ಅದು ಪ್ರತಿಪಕ್ಷದ ಉಚಿತ ಕೊಡುಗೆಗಳ ಅಲೆ. ಈ ರೀತಿಯ ಉಚಿತ ಗ್ಯಾರಂಟಿ ಅಲೆಗಳು ಆಗಾಗ ಬಂದರೂ ಸುನಾಮಿ ರೀತಿ ಕಂಡರೂ ಸಹ ಅದರ ಅಸಲಿಯತ್ತು ಗೊತ್ತಾಗೋ ಅಷ್ಟರಲ್ಲಿ ಮುಂದಿನ ಚುನಾವಣೆ ಬಂದಿರುತ್ತೆ. ಉಚಿತ ಕೊಡುಗೆಗಳನ್ನು ನೀಡಿದ ನಂತರದಲ್ಲಿ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಇನ್ನು ಪ್ರತಿಪಕ್ಷಗಳ ವಿಚಾರಕ್ಕೆ ಬಂದರೆ ರಾಜಕೀಯ ತಜ್ಞರು ಇಲ್ಲಿ ಹೇಳೋದೇ ಬೇರೆ. ಅಷ್ಟಕ್ಕೂ ಚುನಾವಣೆಗಾಗಿ ಹೇಳಿಕೊಳ್ಳುವಂತಹ ತಂತ್ರವನ್ನೇ ಅವರು ಹೆಣೆದಿಲ್ಲ. ಇಡೀ ಕಳೆದ 5 ವರ್ಷದ ಅವಧಿಯಲ್ಲಿ ಮೋದಿಯನ್ನು ಟೀಕಿಸಿದ್ದು ಬಿಟ್ಟರೆ ಬೇರೆ ಏನು ಕಾಣಸಿಗೋದಿಲ್ಲ. ಚುನಾವಣೆ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ದೇಶದೆಲ್ಲೆಡೆ ಸುದ್ದಿಯಾದ ಘಟನೆಗಳಿಗೆ ಸಂಬಂಧಪಟ್ಟಂತಹ ಸಂತ್ರಸ್ತರನ್ನ ಭೇಟಿಯಾಗೋದೇ ಇತ್ತೀಚೆಗೆ ವಿಪಕ್ಷಗಳ ರಾಜಕೀಯ ಕಾರ್ಯವೈಖರಿ ಆದಂತಿದೆ. ಈ ಬಾರಿಯೂ ಪ್ರತಿಪಕ್ಷಗಳ ವೈಫಲ್ಯಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಧರ್ಮದ ವಿಚಾರವನ್ನ ಎತ್ತಿ ಆರೋಪವನ್ನ ಮಾಡಿದ್ದು. ಪ್ರತಿಪಕ್ಷಗಳು ಧರ್ಮದ ವಿಚಾರದಲ್ಲಿ ಬಿಜೆಪಿ ತನ್ನ ಬೇಯಿಸ್ಕೊಳ್ತಿದೆ ಅಂತ ಆರೋಪವನ್ನ ಮಾಡ್ತಾವೆ. ಆದರೆ ಪ್ರತಿಪಕ್ಷಗಳ ಬಂಡವಾಳ ಕೂಡ ಅದೇ ಆಗಿದೆ. ಅದು ಸಹ ಧರ್ಮದ ವಿಚಾರಗಳನ್ನು ಮುನ್ನೆಲೆಗೆ ತಂದು ತನ್ನ ಬೇಳೆಯನ್ನು ಬೇಯಿಸಿಕೊಳ್ತಾ ಇದೆ. ಅದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಅಂದರೆ ನಾವು ಜಾತ್ಯತೀತ ಅಂತ ಬಡಾಯಿ ಕೊಚ್ಚಿಕೊಳ್ಳುವಂತಹ ವಿರೋಧ ಪಕ್ಷ. ಅದೇ ವಿರೋಧ ಪಕ್ಷದ ನಾಯಕ ರಾಹುಲ್ ಸಂಸತ್ತಿನಲ್ಲಿ ಧರ್ಮದ ವಿಚಾರವನ್ನು ಮಾತನಾಡುವ ಅಗತ್ಯವೇ ಇರಲಿಲ್ಲ. ವಿರೋಧ ಪಕ್ಷದ ನಾಯಕ ಆದ ಶುರುವಿನಲ್ಲೇ ಬಹಳ ಟೀಕೆಗೆ ಗುರಿಯಾಗಬೇಕಾಯಿತು. ಈ ರೀತಿಯಾಗಿ ಯಾವತ್ತೂ ಪ್ರತಿಪಕ್ಷಗಳು ಬಿಜೆಪಿಯ ಸ್ಥಳೀಯ ನಾಯಕರ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ಅಥವಾ ಒಟ್ಟಾರೆ ಬಿಜೆಪಿಯ ನಿಜವಾದ ವೈಫಲ್ಯಗಳ ಬಗ್ಗೆ ಟೀಕೆ ಮಾಡುವ ಗೋಜಿಗೂ ಹೋಗಲಿಲ್ಲ. ಅರ್ಥಾತ್ ಅದರ ಬಗ್ಗೆ ಧ್ವನಿ ಎತ್ತುವ ಕೆಲಸವನ್ನೇ ಮಾಡಲಿಲ್ಲ. ವಿರೋಧ ಪಕ್ಷದ ಕೆಲಸ ಏನು ಅನ್ನೋದನ್ನೇ ಮರೆತು ಬಿಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ವಿಪಕ್ಷಗಳು ಮೋದಿಯನ್ನ ಟೀಕೆ ಮಾಡೋದನ್ನೇ ಅಜೆಂಡಾ ಮಾಡಿಕೊಂಡಂತಿದೆ. ಈ ರೀತಿಯಾಗಿ 5 ವರ್ಷದಿಂದ ಟೀಕೆ ಮಾಡುತ್ತಲೇ ಮತ್ತೊಂದು ಚುನಾವಣೆಯಲ್ಲಿ ಮುಗ್ಗರಿಸಿ ಬಿದ್ವು. ಬಹಳ ಸುಲಭವಾಗಿ ಗೆಲ್ಲಬಹುದಾಗಿದ್ದ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಬೆಂಬಲ ಇದ್ರೂ ಬಹುಮತದ ಗಡಿಯನ್ನು ದಾಟೋದಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೊಂದು ಕಡೆ ಬಿಜೆಪಿ ಈ ಬಾರಿ ಕಡಿಮೆ ಸೀಟು ಪಡೆದುಕೊಂಡಿದ್ದನ್ನು ನೋಡಿ ಇದೇ ನಮ್ಮ ಸಾಧನೆ ಅಂತ ವಿಪಕ್ಷಗಳು ಹೇಳಿಕೊಂಡ್ವು. ಅಲ್ಲದೆ ಮೋದಿಯನ್ನು ನಾವು ಸೋಲಿಸಿದ್ವಿ ಅಂತ ಬಡಾಯಿ ಕೊಚ್ಚಿಕೊಳ್ತು. ಆದರೆ ವಾಸ್ತವ ಸಂಗತಿ ಅಂದರೆ ಬಿಜೆಪಿ ಕಡಿಮೆ ಸೀಟು ಪಡೆದಿದ್ದು ತನ್ನ ಸ್ವಂತ ವೈಫಲ್ಯಗಳಿಂದನೇ ಹೊರತು ಪ್ರತಿಪಕ್ಷಗಳ ಮೇಲುಗೈನಿಂದ ಅಲ್ಲ. ಒಟ್ಟಾರೆಯಾಗಿ ತನ್ನ ನ್ಯೂನ್ಯತೆಗಳೇ ಬಿಜೆಪಿಗೆ ಮುಳುವಾಗಿರೋದು. ಇದರ ನೇರ ಲಾಭವನ್ನ ವಿರೋಧ ಪಕ್ಷ ಪಡೆದುಕೊಳ್ತಾ ಇದೆ. ಅದರಲ್ಲೂ ಉತ್ತರ ಪ್ರದೇಶದ ಹಿನ್ನಡೆಯನ್ನು ಅರಗಿಸಿಕೊಳ್ಳಲಾಗದಂತಹ ಈ ಪರಿಸ್ಥಿತಿಯಲ್ಲೇ ಬಿಜೆಪಿಗೆ ಇದೇ ಉತ್ತರದಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ. 7 ರಾಜ್ಯಗಳ ವಿಧಾನಸಭೆಯ 13 ಸ್ಥಾನಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಬಿಜೆಪಿಗೆ ಶಾಕ್ ನೀಡಿದೆ. INDIA ಮೈತ್ರಿಕೂಟ 10 ಸ್ಥಾನಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಭಾರೀ ಹಿನ್ನಡೆ ಉಂಟಾಗಿದೆ. ಕೇವಲ 2 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಿದೆ. ಇನ್ನು ಓರ್ವ ಸ್ವತಂತ್ರ ಅಭ್ಯರ್ಥಿ ಜಯಬೇರಿಯನ್ನು ಬಾರಿಸಿದ್ದಾರೆ. ಬಿಹಾರ, ಪಂಜಾಬ್, ತಮಿಳುನಾಡು, ಮಧ್ಯಪ್ರದೇಶ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಹಾಗೆ ಪಶ್ಚಿಮ ಬಂಗಾಳದ ತೆರವಾದ ವಿಧಾನಸಭಾ ಸ್ಥಾನಗಳಿಗೆ ನಡೆದಂತಹ ಈ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ತಲಾ 4 ಸ್ಥಾನ, ಆಮ್ ಆದ್ಮಿ ಪಕ್ಷ ಹಾಗೆ ಡಿಎಂಕೆ ತಲಾ 1 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಬಿಜೆಪಿ 2 ಹಾಗೆ ಓರ್ವ ಸ್ವತಂತ್ರ ಅಭ್ಯರ್ಥಿ ಜಯದ ಸಿಹಿಯನ್ನು ಅನುಭವಿಸಿದ್ದಾರೆ. ಇನ್ನು ರಾಜ್ಯಸಭೆ ವಿಚಾರದಲ್ಲೂ ಬಿಜೆಪಿ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಹಲವು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಖ್ಯೆ 86ಕ್ಕೆ ಇಳಿಕೆ ಕಂಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಹಲವರು ಆಯ್ಕೆಯಾದ ಬಳಿಕ ಮೇಲ್ಮನೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇದರಿಂದ ರಾಜ್ಯಸಭೆಯಲ್ಲಿ ಪಕ್ಷದ ಬಲ 90 ಸ್ಥಾನಕ್ಕಿಂತ ಕಡಿಮೆಯಾಗಿದೆ. ರಾಜ್ಯಸಭೆಯ ಪ್ರಸ್ತುತ ಸಂಖ್ಯಾಬಲ 226 ಆಗಿದ್ದು ಅದರಲ್ಲಿ ಬಿಜೆಪಿ 86, ಕಾಂಗ್ರೆಸ್ 26 ಹಾಗೆ ತೃಣಮೂಲ ಕಾಂಗ್ರೆಸ್ 13 ಸ್ಥಾನಗಳನ್ನು ಹೊಂದಿದೆ. ಸದ್ಯ 19 ಸ್ಥಾನಗಳು ಖಾಲಿ ಇದೆ. ಇದರಲ್ಲಿ 4 ಜನರನ್ನ ರಾಷ್ಟ್ರಪತಿಗಳು ನೇರವಾಗಿ ಆಯ್ಕೆ ಮಾಡ್ತಾರೆ. ಇನ್ನೂ 4 ಸ್ಥಾನಗಳು ಜಮ್ಮು ಕಾಶ್ಮೀರಕ್ಕೆ ಸೇರಿದಾಗಿದೆ. ಕಾಶ್ಮೀರ ಸದ್ಯ ರಾಜ್ಯ ಸ್ಥಾನಮಾನವನ್ನು ಹೊಂದಿಲ್ಲದ ಕಾರಣ ಚುನಾವಣೆ ನಡೀತಾ ಇಲ್ಲ. ಹೀಗಾಗಿ 11 ಸ್ಥಾನಗಳಿಗೆ ಮಾತ್ರ ಚುನಾವಣಾ ಆಯೋಗ ಶೀಘ್ರವೇ ಚುನಾವಣೆಯನ್ನು ನಡೆಸಬೇಕಾಗಿದೆ. ಬಿಜೆಪಿ ಇಲ್ಲಿ ಸೀಟುಗಳನ್ನು ಹೆಚ್ಚಿಸಿಕೊಳ್ಳುವ ಭರವಸೆಯನ್ನು ಹೊಂದಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿ ಸ್ಥಾನಗಳು ಸದ್ಯ ಇಳಿದರೂ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಭರವಸೆ ಇದೆ. ಹಲವು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ಕಾರಣ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಬಗ್ಗೆ ಪಕ್ಷ ಯೋಜನೆಯನ್ನು ರೂಪಿಸಿಕೊಂಡಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಬಿಹಾರ, ಮಹಾರಾಷ್ಟ್ರ ಮತ್ತು ಅಸ್ಸಾಂನಲ್ಲಿ ತಲಾ 2, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ತ್ರಿಪುರದಲ್ಲಿ ತಲಾ 1 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ.
ಇನ್ನು 4 ಜನ ನಾಮನಿರ್ದೇಶಿತ ಸದಸ್ಯರನ್ನ ಹೊಸದಾಗಿ ನೇಮಿಸಿಕೊಳ್ಳಬೇಕಾಗಿದೆ. ಸಹಜವಾಗಿ ನಾಮನಿರ್ದೇಶಿತ ಸದಸ್ಯರು ಸದನದಲ್ಲಿ ಸ್ವತಂತ್ರರಾಗಿದ್ದರೂ ಸಹ ಸಾಂಪ್ರದಾಯಿಕವಾಗಿ ತಮ್ಮನ್ನು ಆಯ್ಕೆ ಮಾಡುವಂತಹ ಸರ್ಕಾರವನ್ನು ಬೆಂಬಲಿಸ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಮೇಲ್ಮನೆಯಲ್ಲಿ ಸಹಜವಾಗಿಯೇ ಬಹುಮತ ಇರುತ್ತೆ. ಇದಿಷ್ಟು ಕೇಂದ್ರ ರಾಜಕಾರಣದ ಸ್ಥಿತಿಗತಿ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.